ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇಂದು ಈ ವಿಡಿಯೋದಲ್ಲಿ ಮೊದಲು ವಾರಾಹಿ ಅಮ್ಮನವರನ್ನು ಧ್ಯಾನಿಸಿ ನಂತರ ವಿಡಿಯೋಗೆ ಹೋಗೋಣ. ಇಂದಿನ ವಿಡಿಯೋ ಏನೆಂದರೆ, ನೀವು ಕೆಲಸಕ್ಕೆ ಹೋದಾಗ ಈ ಒಂದು ಸಣ್ಣ ಪ್ಯಾಕೆಟನ್ನು ನಿಮ್ಮ ಜೇಬಿನಲ್ಲಿ ಇಟ್ಟರೆ ಹಣವು ಅಯಸ್ಕಾಂತದಂತೆ, ಮ್ಯಾಗ್ನೆಟ್ ಅಂತೆ ನಿಮ್ಮ ಬಳಿಗೆ ಬಂದು ನಿಮಗೆ ಅಂಟಿಕೊಡುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಜೇಬು ಹರಿದು ಹೋಗುವವರೆಗೂ ಹಣವು ನಿಮ್ಮ ಬಳಿಗೆ ಬರುತ್ತಲೇ ಇರುತ್ತೆ. ಪ್ರತಿದಿನ ನೀವು ಸಂಜೆ ಮನೆಗೆ ಹೋದಾಗ ಎಣಿಸಲಾಗದ ಹಣದ ಕಟ್ಟುಗಳೊಂದಿಗೆ ನೀವು ಮನೆಗೆ ಪ್ರವೇಶಿಸುತ್ತೀರಿ. ಪ್ರತಿದಿನ ನೀವು ಹಣದ ಹಿಂದೆ ಹೋಗುವುದಿಲ್ಲ, ಆದರೆ ಹಣವೇ ನಿಮ್ಮನ್ನು ಹುಡುಕುತ್ತಾ ಬರುತ್ತೆ. ಅದು ನಿಲ್ಲದೆ ಬರುತ್ತಲೇ ಇರುತ್ತೆ. ನೀವು ಗೊಂದಲಕ್ಕೊಳಗಾಗಿ ಕೆಳಗೆ ಬೀಳುತ್ತೀರಿ ಮತ್ತು ಆ ಹಣದ ಹರಿವನ್ನು ತಡೆದುಕೊಳ್ಳಲು ಸಾಧ್ಯ ಆಗೋದೇ ಇಲ್ಲ. ನಂತರ ನೀವು ಈ ಪ್ಯಾಕೆಟನ್ನು ಹೊರತೆಗೆದು ಎಸೆಯುತ್ತೀರಿ. ನೀವು ಹೀಗೇ ಇರುತ್ತೀರಿ. ಹಣದ ಹರಿವು ಎಂದರೆ ಪ್ರವಾಹದಂತೆ ನಿಮಗೆ ಬರುವ ಹಣ. ನೀವು ಎಲ್ಲಿಗೆ ಹೋದರೂ ಹೆಚ್ಚಿನ ಹಣ ಬರುತ್ತಲೇ ಇರುತ್ತೆ. ನೀವು ವರ್ಷಗಳಿಂದ ಹಣವನ್ನು ಹುಡುಕ್ತಾ ಇರ್ತೀರಿ, ಆದರೆ ಈಗ ಹಣನೇ ನಿಮ್ಮನ್ನು ಬೆನ್ನಟ್ತಾ ಇತ್ತೆ. ಇನ್ನು ಮುಂದೆ ಅದು ಅಗತ್ಯವಿಲ್ಲ. ಈ ಒಂದು ಹಣವನ್ನು ನೀವು ಒಂದು ಪಾಕೆಟನ್ನು ನಿಮ್ಮ ಜೇಬಿನಲ್ಲಿ ಇರಿಸಿ ನೋಡಿ. ಒಂದು ಪವಾಡ ಸಂಭವಿಸುತ್ತೆ. ಒಂದು ಪವಾಡ, ಅದು ನೀವು ನಿರೀಕ್ಷಿಸದೇ ಇದ್ರೂ ಹಣವು ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಬರ್ತಾನೆ ಇರುತ್ತೆ. ಅದು ನಿಮಗೆ ಮಾತ್ರ ಈ ಹಣ ಏನು ಮತ್ತು ಈ ಅದ್ಭುತ ಪ್ಯಾಕೆಟ್ ಯಾವುದು ಅಂತ ತಿಳಿದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಆ ಪ್ಯಾಕೆಟ್ನಲ್ಲಿ ಏನು ಹಾಕಬೇಕು, ಯಾವಾಗ ಹಾಕಬೇಕು ಮತ್ತು ಹೇಗೆ ಹಾಕಬೇಕು ಎಂದು ತಿಳಿಯಲು ನೀವು ಬಯಸ್ತೀರಾ? ನೀವು ಇನ್ನು ವಿಡಿಯೋವನ್ನು ಇಷ್ಟಪಡದಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ವಿಡಿಯೋವನ್ನು ಎಲ್ಲಿಯೂ ಬಿಟ್ಟು ಬಿಡದೆ ಕೊನೆವರೆಗೂ ನೋಡಿದರೆ ಮಾತ್ರ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗುತ್ತೆ. ಇಲ್ಲಾಂದರೆ ನಿಮಗೇನು ಅರ್ಥನೂ ಆಗೋದಿಲ್ಲ. ಆದರೆ ಒಂದು ದಿನ ನೀವು ಕೆಲಸಕ್ಕೆ ಹೋಗಿ ಸಣ್ಣ ಪ್ಯಾಕೆಟನ್ನು ನಿಮ್ಮ ಜೇಬಿನಲ್ಲಿ ಇಡ್ತೀರಿ. ವಾಸ್ತವವಾಗಿ ಜೀವನ ಬದಲಾಗುತ್ತೆ. ನಮ್ಮ ಕೈಯಲ್ಲಿರುವ ಕೆಲಸ ಬದಲಾಗೋದಿಲ್ಲ, ಆದರೆ ನಮ್ಮ ಮನಸ್ಸು ಬದಲಾಗುತ್ತೆ. ಅದೃಷ್ಟ ಬರುತ್ತೆ. ನಾವು ಕಷ್ಟಗಳ ಚಕ್ರದಿಂದ ಹೊರ ಬರ್ತೇವೆ. ಇದು ಮಂತ್ರಗಳು ಮತ್ತು ತಂತ್ರಗಳ ವಿಷಯವಲ್ಲ. ಇದು ಮನಸ್ಸಿನ ಶಕ್ತಿ ಮತ್ತು ಆತ್ಮವಿಶ್ವಾಸದ ಮೇಲಿನ ಶುದ್ಧ ನಂಬಿಕೆ. ದೇವರನ್ನ ಕೇಳದೆ ಈ ಒಂದು ಸಣ್ಣ ಕ್ರಿಯೆ ಮಾಡಿದರೆ ನಿಮಗೆ ಅದ್ಭುತ ಸಂಭವಿಸುತ್ತೆ. ಆರ್ಥಿಕ ಶಕ್ತಿಯು ಉದ್ಭವಿಸುತ್ತೆ. ಮನೆಯಲ್ಲಿ ಸಣ್ಣ ನಾಣ್ಯವನ್ನು ಸಣ್ಣ ಪರ್ಸ್ನಲ್ಲಿ ಇಡ್ತೇವೆ. ಈ ಪರಮ ಶಕ್ತಿಯಿಂದ ಮಾಡಿದ ಸಣ್ಣ ಪ್ಯಾಕೆಟ್, ಇದನ್ನು ವೈಜ್ಞಾನಿಕವಾಗಿ ಜಪಿಸುವ ಮೂಲಕ ತಯಾರಿಸಬೇಕು. ಇದರಲ್ಲಿ 3 ರೀತಿಯ ಶುಭ ಹಣ ಇದೆ. ಅದು ನಿಮ್ಮ ಕೈಯಲ್ಲಿದ್ದಾಗ ನೀವು ಕೇಳದೆಯೇ ಹಣ ಬಾಗಿಲು ತಟ್ಟುತ್ತೆ. ನಿಮ್ಮ ಕೈಗಳು ಖಾಲಿಯಾದಾಗ ಕೆಲಸ ಬರುತ್ತೆ. ಕಷ್ಟಗಳ ನಡುವೆಯೂ ಅದೃಷ್ಟ ಕೈಗೂಡುತ್ತೆ. ಅಡೆತಡೆಗಳು ಮತ್ತು ತೊಂದರೆಗಳನ್ನು ಪಕ್ಕಕ್ಕೆ ತಳ್ಳಿ ಹಾಕುತ್ತೆ ಮತ್ತು ಲಕ್ಷ್ಮೀ ದೇವಿಯು ತನ್ನ ಕೃಪೆಯನ್ನು ನೇರವಾಗಿ ನಿಮಗೆ ತೋರಿಸ್ತಾರೆ. ದೊಡ್ಡವರೆಲ್ಲ ಹೇಳ್ತಾ ಇರ್ತಾರೆ, ಈ ಒಂದು ಪ್ಯಾಕೆಟನ್ನು ನೀವು ಜೇಬಲ್ಲಿ ಇಟ್ಕೊಂಡಿದ್ರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ನಮ್ಮ ಹಣವನ್ನು ಆಕರ್ಷಿಸುವ ಆಯುಧವಾಗಿ ಇದು ಕೆಲಸ ಮಾಡುತ್ತೆ. ಇದರ ಫಲಿತಾಂಶವು ದ್ವಿಗುಣವಾಗುತ್ತೆ ಜೇಬಿನಲ್ಲಿದ್ದರೆ. ನಿಮ್ಮ ಜೇಬಿನಲ್ಲಿ ಇಟ್ಟ ನಂತರ ನೀವು ಎದುರಿಸುವ ಬದಲಾವಣೆಗಳೇನು? ನೀವು ಈ ಸಂಪೂರ್ಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ನಂತರ ನಿಮ್ಮ ಜೀವನದಲ್ಲಿ ಹಣ ಉಳಿಯುತ್ತೆ. ಆದ್ದರಿಂದ ಈಗಿನಿಂದ ಪ್ರಾರಂಭಿಸಿ ವಿಡಿಯೋಗೆ ಹೋಗೋಣ. ಎಲ್ಲಿಯೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ. ಹಾಗಾದರೆ ಮಾತ್ರ ನಿಮಗೆ ಅರ್ಥ ಆಗೋದು, ಇಲ್ಲಾಂದ್ರೆ ಅರ್ಥ ಆಗೋದೇ ಇಲ್ಲ. ಹಣಕ್ಕಾಗಿ ಕಾಯುತ್ತಿರುವವರು ಈ ಒಂದು ಸಣ್ಣ ಪಾರ್ಸಲನ್ನು ನಿಮ್ಮ ಜೇಬಿನಲ್ಲಿ ಇಟ್ಟರೆ ನಿಮ್ಮ ಹಣೆ ಬರಹ ಬದಲಾಗುತ್ತೆ ಎಂದು ವಿದ್ವಾಂಸರು ಹೇಳ್ತಾರೆ. ನಿಮ್ಮ ಬಳಿ ಸಾಲದ ಸುಳಿಯೇ ಇದ್ರೂ ಕೂಡ ನಿಮ್ಮ ಬಡತನವು ಹೋಗುತ್ತೆ. 1 ಗಂಟೆಯಲ್ಲಿ ನಿಮ್ಮ ಹಣೆ ಬರಹ ಬದಲಾಗುತ್ತೆ ಮತ್ತು ನಿಮಗೆ ಬೇಕಾದ ಹಣವು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಎಂದು ವಿದ್ವಾಂಸರು ಹೇಳ್ತಾ ಇದ್ದಾರೆ. ಕೆಲಸ ಮಾಡ್ತಿರುವವರು ಆದರೆ ತಮ್ಮ ಕೆಲಸಕ್ಕೆ ಸರಿಯಾದ ಪ್ರತಿಫಲ ಸಿಗ್ತಾ ಇಲ್ಲ, ಸಾಕಷ್ಟು ಹಣ ಸಿಗ್ತಾ ಇಲ್ಲ ಎಂದು ಕೊರಗ್ತಾ ಇರುವವರು, ಕಾಯ್ತಾ ಇರುವವರು, ಸಾಲದಲ್ಲಿ ಸಿಲುಕಿ ಚಕ್ರ ಬಡ್ಡಿ ಕಟ್ಟದೆ ಸಾಯ್ತಾ ಇರುವವರು ಮತ್ತು ಸಂಬಳ ಹೆಚ್ಚಳ ಬಡ್ತಿ ಬೇಕಂತ ಬಯಸ್ತಾ ಇರುವವರು, ವ್ಯವಸಾಯ ಬೆಳವಣಿಗೆ ಇಲ್ಲ, ವ್ಯವಹಾರ ಇಲ್ಲ, ವ್ಯವಸಾಯ ಬೆಳೆ ಕೈಗೆ ಹತ್ತಾ ಇಲ್ಲ, ಹೀಗೆ ಕೆಲವು ಜನ ವ್ಯವಹಾರದಲ್ಲಿ ಮುಂದುವರಿಯಲು ಆಗ್ತಾ ಇಲ್ಲ ಮತ್ತು ಹೊಸ ವ್ಯವಹಾರನ ಪ್ರಾರಂಭಿಸೋದಕ್ಕೆ ಸ್ಟಾರ್ಟ್ ಮಾಡೋರು, ಇದ್ದಿದ್ದು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳೋರು, ಯಾವುದೇ ಕೆಲಸ ಮಾಡ್ತಾ ಇದ್ರೂ ಅದರಲ್ಲಿ ನಿಮಗೆ ಸರಿಯಾದ ಪ್ರತಿಫಲ ಸಿಕ್ಕಿಲ್ಲ, ಇಲ್ಲಿಯವರೆಗೆ ನೀವು ಪಡೆಯಬೇಕಾದ ಸಂಪತ್ತನ್ನು ನೀವು ಪಡೆದಿಲ್ಲ, ಇಲ್ಲಿಯವರೆಗೆ ನೀವು ಪಡೆಯಬೇಕಾದ ಆದಾಯ ನಿಮಗೆ ಬಂದಿಲ್ಲ, ಹಣ ಉಳಿಯೋದೇ ಇಲ್ಲ ಕೈಯಲ್ಲಿ, ಹೀಗೆ ಸಾವಿರಾರು ಒಂದು ಸಮಸ್ಯೆಗಳಿಗೆ ಮೂಲ ಪರಿಹಾರ ಇದು. ನಾವು ಕಷ್ಟಪಟ್ಟು ದುಡಿಯುತ್ತಿರುವ ಈ ಆದಾಯ ಸಾಕಾಗೋದಿಲ್ಲ, ನಿಜವಾದ ಆದಾಯವೂ ಸಾಕಾಗೋದಿಲ್ಲ. ಆದ್ದರಿಂದ ನಮ್ಮ ಜೀವನವು ಯಾವುದೇ ಸಮಯದಲ್ಲಿ
ಬದುಕುವುದು ಕಷ್ಟ. ಬೇರೆ ಯಾವುದಾದ್ರೂ, ಅದು ಆಸ್ತಿ ಭೂಮಿ ಖರೀದಿಸುವುದು, ಏನನ್ನಾದರೂ ಸಂಗ್ರಹಿಸುವುದು, ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸುವುದು, ನಮಗೆ ಇಷ್ಟವಾದದನ್ನು ಖರೀದಿಸುವುದು, ಆಸ್ತಿ ಅಥವಾ ಕಾರು ಖರೀದಿಸುವುದು ಇತ್ಯಾದಿ. ನಾವು ಬಯಸಿದಾಗಲೆಲ್ಲ ಅದನ್ನು ಖರೀದಿಸ್ತೇವೆ. ನಾವು ಗಳಿಸುವ ಆದಾಯವು ನಮಗೆ ತಿನ್ನಲು ಸಾಕಾಗೋದಿಲ್ಲ ಮತ್ತು ನಾವು ನಮ್ಮ ಮಕ್ಕಳಿಗೆ ಫೀಸ್ ಕಟ್ಟೋದಕ್ಕೆ ಸಾಕಾಗೋದಿಲ್ಲ. ಇನ್ನು ಅವ್ರನ್ನ ಮದುವೆ ಮಾಡಬೇಕು, ಅವ್ರನ್ನ ವಿದೇಶಕ್ಕೆ ಓದೋದಕ್ಕೆ ಕಳಿಸ್ಬೇಕು ಅಂತ ಬಯಸಿದ್ರು ಕೂಡ ಅಂತಿಮವಾಗಿ ನಮಗೆ ನಮ್ಮ ಸ್ವಂತ ಮನೆ, ಸ್ವಂತ ಕಾರ್ ಅಥವಾ ಯಾವುದೇ ವಾಹನ ಇಲ್ಲ, ನಾವು ಹೀಗೆ ಇರ್ತೀವಿ, ಏನು ಮಾಡೋಣ ಅಂತೇಳಿ ಚಿಂತೆ ಮಾಡ್ತಿದ್ದವ್ರಿಗೆ ಇದು ಒಂದು ಸುವರ್ಣ ಅವಕಾಶ. ಸಂಜೆ ಮನೆಗೆ ಬಂದಾಗ ಹಣದ ಮೂಟೆಯೊಂದಿಗೆ ಮನೆ ಪ್ರವೇಶಿಸಬೇಕೆಂದು ಯೋಚಿಸುವ ಎಲ್ಲರಿಗೂ ಈ ಸಣ್ಣ ಪ್ಯಾಕೆಟ್ ಇಟ್ಕೊಳ್ಳಿ. ವಿದ್ವಾಂಸರು ಹೇಳುವಂತೆ ನೀವು ಸಂಜೆ ಮನೆಗೆ ಪ್ರವೇಶಿಸುವಾಗ ನೀವು ಹಣದ ಮೂಟೆಗಳನ್ನು ಹಿಡಿದುಕೊಂಡು ಮನೆಗೆ ಪ್ರವೇಶಿಸ್ತೀರಿ. ಹಣವು ಅಯಸ್ಕಾಂತದಂತೆ, ಮ್ಯಾಗ್ನೆಟ್ ಅಂತೆ ನಿಮ್ಮ ಬಳಿಗೆ ಬರುತ್ತೆ. ಅದು ನಿಮ್ಮನ್ನು ಅಂಟಿಕೊಳ್ಳುತ್ತೆ. ನೀವು ಮಾಡಬೇಕಾಗಿರುವುದು ಒಂದು ಕಾಗದದ ತುಂಡು, ಒಂದು ಬಿಳಿ ಕಾಗದ. ಆ ಬಿಳಿ ಕಾಗದದಲ್ಲಿ 2 ಏಲಕ್ಕಿಗಳನ್ನು ಹಾಕಿ. ಏಲಕ್ಕಿ ಎಂದರೆ 3 ಲವಂಗ ಮತ್ತು 4 ಮೆಣಸಿನಕಾಯಿಗಳು. ಇವುಗಳನ್ನು ಒಟ್ಟಿಗೆ ಕಟ್ಟಿಕೊಳ್ಳಿ. ನಾವು ಅದನ್ನು ಮತ್ತೆ ಹೇಳುತ್ತೇವೆ. 2 ಏಲಕ್ಕಿ ಮತ್ತು 3 ಲವಂಗ ಮತ್ತು 4 ಮೆಣಸಿನಕಾಯಿ. ಇವುಗಳನ್ನು ಒಟ್ಟಿಗೆ ಕಟ್ಟಿಕೊಳ್ಳಿ. ಅಂದರೆ ನೀವು ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಹೊರಗೆ ಹೋಗುತ್ತಿದ್ದೀರಿ. ಆವಾಗ ನೀವು ಕಚೇರಿಗೆ ಹೋಗುತ್ತಿರಲಿ ಅಥವಾ ಕೆಲಸ ವ್ಯವಹಾರ ಯಾವುದೇ ಎಲ್ಲಿಗೆ ಹೋಗುತ್ತಿರಲಿ, ನೀವು ಕೆಲಸಕ್ಕೆ ಹೊರಗೆ ಹೋಗ್ತಾ ಇರ್ತೀರಿ, ನೀವು ಹಣ ಗಳಿಸುವ ಉದ್ದೇಶದಿಂದ ಹೊರಗೆ ಹೋಗ್ತಾ ಇರ್ತೀರಿ. ಆದ್ದರಿಂದ ಈ ಒಂದು ಪಾರ್ಸಲನ್ನು ನಿಮ್ಮ ಕೆಲಸದಲ್ಲಿ ಇರಿಸಿ ಮತ್ತು ಹೊರಗೆ ಹೋಗಿ ಮತ್ತು ನೋಡಿ, ಹಣ ಬರಲು ಪ್ರಾರಂಭಿಸುತ್ತೆ. ಹಣ ಎಲ್ಲಿಂದ ಬರುತ್ತೆ ಅಂತ ನಿಮಗೆ ಗೊತ್ತಾಗೋದೇ ಇಲ್ಲ. ಅದು ನಿಮಗೆ ಅಂಟಿಕೊಂಡು ನಿಮ್ಮ ಹಿಂದೆ ಓಡುತ್ತೆ. ಹಣ ಒಂದಲ್ಲ ಒಂದು ರೂಪದಲ್ಲಿ ಬರ್ತಾನೆ ಇರುತ್ತೆ. ನೀವು ವ್ಯಾಪಾರ ಮಾಡ್ತಿದ್ರೆ ವ್ಯಾಪಾರದಲ್ಲಿ ಬೆಳವಣಿಗೆ ಇರುತ್ತೆ. ಗ್ರಾಹಕರು ಹೆಚ್ಚಾಗ್ತಾರೆ, ಬೇಡಿಕೆಗಳು ಜಾಸ್ತಿ ಆಗ್ತವೆ. ಹಣ ಹೇರಳವಾಗಿ ಗಳಿಸಲಾಗುತ್ತೆ. ನಿಮ್ಮ ಸ್ವಂತ ಕಣ್ಣುಗಳಿಂದ ಹಣವನ್ನು ಗಳಿಸಲಾಗುತ್ತೆ. ನಿಮ್ಮ ಸ್ವಂತ ಒಂದು ಪರಿಶ್ರಮದಿಂದ ನೀವು ಹಣವನ್ನು ಕಣ್ಣಾರೆ ನೋಡ್ತೀರಾ. ನಿಮಗೆ ನಂಬೋದಕ್ಕೆ ಆಗೋದಿಲ್ಲ, ನಾನು ಇಷ್ಟೊಂದು ಹಣ ಗಳಿಸ್ತಾ ಇದ್ದೀನಿ ಅಂತ. ನಿಮ್ಮ ನಗದು ಪೆಟ್ಟಿಗೆಯಲ್ಲಿ ಏನೇ ಇರಲಿ ಅದು ತುಂಬುತ್ತೆ. ನಿಮ್ಮ ಸಂಬಳ ಹೆಚ್ಚಾಗಲು ಪ್ರಾರಂಭ ಆಗುತ್ತೆ. ನೀವು ಯಾವುದೇ ಕೆಲಸ ಮಾಡಿರಲಿ ಅದು ಡಬಲ್ ಆಗುತ್ತೆ, ಡಬಲ್ ಆದಾಯ ಬರುತ್ತೆ. ಇದು ಖಚಿತ, ಗ್ಯಾರಂಟಿ. ನೀವು ಸಂಜೆ ಮನೆಗೆ ಬಂದಾಗ ನೀವು ಪೂರ್ಣ ಹಣದ ಚೀಲದೊಂದಿಗೆ ತಂದು ಮನೆಗೆ 100% ಇಡ್ತೀರಿ ಅಂತ ವಿದ್ವಾಂಸರು ಹೇಳ್ತಾರೆ. ಪ್ರತಿದಿನವೂ ಹೀಗೇನೆ ಹಣ ಬರಬೇಕು ಅಂತಂದರೆ ನೀವು ಈ ಪಾರ್ಸಲ್ನ, ಈ ಒಂದು ಪ್ಯಾಕೆಟ್ನ ನೀವು ಯಾವಾಗಲೂ ನಿಮ್ಮ ಹತ್ರನೇ ಇಟ್ಕೋಬೇಕು. ಗ್ರಾಹಕರು ಚೆನ್ನಾಗಿ ಬರ್ತಾರೆ, ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ, ಸಂಬಳ ಡಬಲ್ ಆಗುತ್ತೆ, ಬಡ್ತಿ ಸಿಗುತ್ತೆ, ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ಎಲ್ಲವೂ ಒಳ್ಳೆಯದಾಗುತ್ತೆ. ಅದು ಅನೇಕ ಜನರ ಒಂದು ಗ್ರಹಿಕೆಗಳಿಂದ ದೃಢ ಆಗಿದೆ. ಅಂದರೆ ಎಷ್ಟೋ ಜನಕ್ಕೆ ಇದು ಫಲ ಕೊಟ್ಟಿದೆ. ನಾವು ಸುಂದರವಾಗಿ ನಗ್ತಾ ಇದ್ರೂ ಸಹ ನಾವು ಮಾತನಾಡುವ 4 ಜನರಲ್ಲಿ ಉತ್ತಮರನ್ನು ನೋಡಿದಾಗ ಜನರು ನಮ್ಮನ್ನು ಅಸೂಯೆಯಿಂದ ನೋಡ್ತಾರೆ. ಇದನ್ನು ನೋಡುಗರ ಕಣ್ಣು ಅಂತ ಹೇಳ್ಬೋದು. ಇದು ಕೂಡ ಅದೇ ರೀತಿ ಬದಲಾಗುತ್ತೆ. ನಾವು ಹೊರಗೆ ಹೋದಾಗ ನಾವು ಅನೇಕ ಸ್ಥಳಗಳಲ್ಲಿ ಸುತ್ತಾಡ್ತೀವಿ, ನಾವು ಏನನ್ನಾದರೂ ಹೆಜ್ಜೆ ಹಾಕ್ತೀವಿ ಮತ್ತು ಅವೆಲ್ಲವನ್ನು ಎಸೆಯಲ್ಪಟ್ಟ ವಸ್ತುಗಳು ನೋಡುಗರ ಈ ಕಣ್ಣು ನಮ್ಮ ಬಳಿಗೆ ಬರುತ್ತೆ. ಈಗ ನಾವು ಸಂಜೆ ಮನೆಗೆ ಬರಲು ಬಯಸಿದರೆ ನಾವು ನಮ್ಮೊಂದಿಗೆ ಹಣವನ್ನು ತೆಗೆದುಕೊಂಡು ಹೋಗ್ತೇವೆ. ಕಣ್ಣು ನೋಡುವವರ ಮತ್ತು ಹಣ ಇನ್ನೂ ಬರ್ತಿದೆ, ಆದ್ದರಿಂದ ಹಣ ಬರಬೇಕು, ಸಕಾರಾತ್ಮಕ ಕಂಪನಗಳು ಬರಬೇಕು, ಸಕಾರಾತ್ಮಕ ಶಕ್ತಿ ಬರಬೇಕು. ಸಕಾರಾತ್ಮಕ ಶಕ್ತಿಯು ಬಾಗಿಲಿನ ಹೊರಗೆ ಹೋಗಬೇಕು, ನಕಾರಾತ್ಮಕ ಶಕ್ತಿ ಹೋಗಬೇಕು. ಹೀಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಒಂದು ಪರ್ಸ್ ಇದೆ ಎಂದು ಭಾವಿಸೋಣ. ಅದನ್ನು ನಿಮ್ಮ ಪರ್ಸ್ನಲ್ಲಿ ಇರಿಸಿ ಹೋಗಿ. ನೀವು ಒಬ್ಬ ಮಹಿಳೆಯಾಗಿದ್ದರೆ ನೀವು ನಿಮ್ಮ ಕೆಲಸಕ್ಕೆ ಹೋಗಿದ್ದೀರಿ ಮತ್ತು ಸಂಜೆ ಮನೆಗೆ ಬರ್ತೀರಿ. ನೀವು ಮನೆಗೆ ಬಂದಾಗ ಈ ಎಲ್ಲ ಪ್ಯಾಕೆಟ್ಗಳು ನಿಮಗೆ ಸಿಕ್ಕರೆ ನೀವು ಏನು ಮಾಡ್ತೀರಿ? ಈ ಎಲ್ಲ ಪ್ಯಾಕೆಟ್ಗಳನ್ನು ಹೊರಗೆ ಸುಟ್ಟು ಒಳಗೆ ಬನ್ನಿ. ಅವುಗಳನ್ನು ಒಳಗೆ ತರಬೇಡಿ. ನೀವು ಅವುಗಳನ್ನು ಸುಡಲು ಸಾಧ್ಯವಾಗದಿದ್ದರೆ ನೀವೇನು ಮಾಡ್ತೀರಿ? ಈ ಪ್ಯಾಕೆಟನ್ನು ಎಸೆಯಿರಿ ಅಷ್ಟೇ. ತದನಂತರ ಮನೆಗೆ ಬನ್ನು. ಅದು ಎಲ್ಲಿ ಬೀಳುತ್ತದೆ ಅಂತ ಮುಖ್ಯ ಅಲ್ಲ, ಅದನ್ನು ಎಸೆದು ಹಿಂದಿರುಗಿ. ಈಗ ನಾವು ವ್ಯವಹಾರದಲ್ಲಿದ್ದೇವೆ ಮತ್ತು ನಾವು ದಿನಕ್ಕೆ ಹಲವು ಬಾರಿ ಮನೆಗೆ ಬರುತ್ತೇವೆ. ಆದ್ದರಿಂದ ನೀವು ಎಷ್ಟು ಬಾರಿ ಬಂದರೂ ಪರವಾಗಿಲ್ಲ, ಹೋಗಿ ನೀವು ಬೆಳಿಗ್ಗೆ ಹಾಕುವ ಪ್ಯಾಕೆಟ್ನೊಂದಿಗೆ ಹೋಗುತ್ತೀರಿ. ಆದರೆ ಬೆಳಿಗ್ಗೆ ಇದು ರಾತ್ರಿ ಮತ್ತು ಅದು ಕೊನೆಯ ಸಮಯ.
ನಾವು ಹೊರಗೆ ಹೋಗಿದ್ದೆವು, ನೀವು ಕೊನೆಯ ಬಾರಿಗೆ ಮನೆಗೆ ಬರುತ್ತೀರಿ ಎಂದು ಹೇಳಿದಾಗ ಅದನ್ನು ತರಬೇಡಿ ಅಥವಾ ಎಸೆಯಬೇಡಿ. ನೀವು ಇದನ್ನು ಪ್ರತಿದಿನ ಮಾಡಬೇಕು. ಪ್ರತಿದಿನ ಒಂದು ಬಿಳಿ ಕಾಗದವನ್ನು ತೆಗೆದುಕೊಂಡು 2 ಏಲಕ್ಕಿ, 3 ಲವಂಗ, 4 ಮೆಣಸಿನಕಾಯಿ ಒಂದು ಕಟ್ಟು ಕಟ್ಟಿ ಮತ್ತೆ ಹೊರಗೆ ಹೋಗಿ ಮತ್ತೆ ಸಂಜೆ ನೀವು ಮನೆಯಲ್ಲಿ ನಿಮ್ಮ ಬಟ್ಟೆಗಳನ್ನು ಒಗೆಯುವಾಗ ಅವುಗಳನ್ನು ಹೊರಗೆ ತೆಗೆದುಕೊಂಡು ಹೊರಗೆ ಎಸೆಯಿರಿ ಅಥವಾ ಸುಟ್ಟು ಹಾಕಿಬಿಡಿ. ಆಗ ನಿಮ್ಮ ಜೀವನ ಎಷ್ಟು ಬದಲಾಗುತ್ತೆ ಎಂದು ನೀವು ನೋಡ್ತೀರಿ. ನಿಮ್ಮಲ್ಲಿರುವ ಎಲ್ಲ ಬಡತನ ಮತ್ತು ನಕಾರಾತ್ಮಕ ಶಕ್ತಿಯು ಕಣ್ಮರೆಯಾಗುತ್ತೆ. ಎಲ್ಲವೂ ದೂರ ಆಗುತ್ತೆ. ನಿಮ್ಮ ಮನಸ್ಥಿತಿ ಬದಲಾಗುತ್ತೆ. ಹಣವು ನಿಮ್ಮ ಬಳಿಗೆ ಹರಿವಿನ ರೂಪದಲ್ಲಿ ಬರ್ತಾನೆ ಇರುತ್ತಲ್ಲ. ಈ ಎಲ್ಲ ವರ್ಷಗಳಲ್ಲಿ ನೀವು ಎದುರಿಸಿದ ಎಲ್ಲ ಕಷ್ಟಗಳು, ಕೆಟ್ಟ ಕಣ್ಣುಗಳು, ಆರ್ಥಿಕ ತೊಂದರೆಗಳು, ಸಾಲದ ಸಮಸ್ಯೆಗಳು ಎಲ್ಲವೂ ದೂರ ಆಗ್ತಾನೇ ಹೋಗ್ತವೆ. ಇಂದಿನಿಂದ ನೀವು ಕೋಟ್ಯಾಧಿಪತಿಯಾಗುವ ಒಳ್ಳೆ ಲಕ್ಷಣಗಳು, ಉತ್ತಮ ಅವಕಾಶ ಸಿಗ್ತವೆ. ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ನೀವು ಹೊರಗೆ ಹಾಕಿರ್ತೀರಿ. ಹೊರಗಿನಿಂದ ಬರುವುದನ್ನು ನೀವು ನಿಲ್ಲಿಸಿ ಹೊರಗೆ ಕಳಿಸಿರ್ತೀರಿ. ಈಗ ನಿಮ್ಮ ಜೀವನದುದ್ದಕ್ಕೂ ನೀವು ಸಕಾರಾತ್ಮಕ ಶಕ್ತಿಯನ್ನು ಹೊಂದಿರ್ತೀರಿ. ನೀವು ಎಲ್ಲಿಗೆ ಹೋದರೂ ದೈವಿಕ ಶಕ್ತಿಯು ನಿಮ್ಮ ಸುತ್ತಲೂ ಇರುತ್ತೆ. ಈಗ ನಾವು ಏಲಕ್ಕಿಯನ್ನು ಬಳಸ್ತಿದ್ದೇವೆ. ಮಕ್ಕಳಾಗಲಿ ಅಥವಾ ದೊಡ್ಡರಾಗಲಿ ಯಾರೇ ಆಗಲಿ ಅದನ್ನು ನಿಮ್ಮ ಬಳಿ ಇಟ್ಕೊಂಡು ಕೆಲಸಕ್ಕೆ ಹೋಗ್ಬೋದು. ಆಗ ಅದು ಒಂದು ದೊಡ್ಡ ಪವಾಡ ಎಂದು ನೀವು ನೋಡ್ತೀರಿ. ಇಂದಿನಿಂದ ವಿದ್ವಾಂಸರು ಹೇಳಿದಂತೆ ನಿಮ್ಮ ಪರ್ಸ್, ನಿಮ್ಮ ಕೆಲಸ, ನಿಮ್ಮ ಕೈಚೀಲ ಅಥವಾ ನಿಮ್ಮ ನಗದು ಪೆಟ್ಟಿಗೆ ಎಂದಿಗೂ ಖಾಲಿಯಾಗೋದಿಲ್ಲ ಎಂದು ಹೇಳ್ತಾರೆ. ಕೆಲವೊಮ್ಮೆ ಅದು ತುಂಬಿರುತ್ತೆ, ಕೆಲವೊಮ್ಮೆ ಅದು ಹಣದಿಂದ ತುಂಬಿರುತ್ತೆ ಮತ್ತು ಅದು ನಿಮ್ಮ ಕಣ್ಣಿಗೆ ತುಂಬ ಸಂತೋಷಕರವಾಗಿ, ಹಿತಕರವಾಗಿ ಕಾಣಿಸುತ್ತೆ. ಮಹಿಳೆಯರು ಸದಾ ಇದನ್ನು ಮಾಡಬಹುದು. ಮಹಿಳೆಯರು ಸದಾ ಆದ್ದರಿಂದ ಆರ್ಥಿಕ ತೊಂದರೆಗಳಿರುವ, ಕಷ್ಟಗಳಿರುವ ಪ್ರತಿಯೊಬ್ಬರು ಸಹ ಈ ಪರಿಹಾರವನ್ನು ಸಣ್ಣ ಪ್ರಮಾಣದಲ್ಲಿ ತೆಗೆದುಕೊಳ್ಬಹುದು. ಅದನ್ನು ನಿಮ್ಮ ಜೇಬಿನಲ್ಲಿರಿಸಿ, ಅದನ್ನು ನಿಮ್ಮ ಕೈಚೀಲದಲ್ಲಿರಿಸಿ ಮತ್ತು ಅದು ನಿಮ್ಮ ಮೇಲೆ ಹಣದ ಮಳೆಯಾಗಲಿ ಅಥವಾ ಜೇಬುಗಳನ್ನು ಹಣದಿಂದ ತುಂಬಿಸಲಿ ಮತ್ತು ಹಣದಿಂದ ತುಂಬಿ ಮನೆಗೆ ಬರಲಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಒಂದೇ ಮಾತರಂ.